ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊದಲಿಗೆ ಕ್ರೋಮ್ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ KEA ಅಂತ ಟೈಪ್ ಮಾಡಬೇಕು. ಆಮೇಲೆ KEA ಹೋಮ್ ಅಂತ ಬರುತ್ತೆ. ಅಲ್ಲೇನು 3 ಡಾಟ್ ಕಾಣ್ತಿರ್ತದಲ್ಲ ಅದ್ರ ಮ್ಯಾಲೆ ಕ್ಲಿಕ್ ಮಾಡಬೇಕು. ಆಮೇಲೆ ನೇರ ನೇಮಕಾತಿ ಅಂತ ಬರುತ್ತೆ. ಅಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2024 ಅಂತ ಬಂದಿಂದ VA ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತೇಳಿ ಇರ್ತೈತಿ. ಅದ್ರ ಮ್ಯಾಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಕರ್ನಾಟಕ ಕಂದಾಯ ಇಲಾಖೆ ಅಂತೇಳಿ ಇದೇ ರೀತಿ ಓಪನ್ ಆಗ್ತದೆ. ಕ್ಲಿಕ್ ಮಾಡಿದನ ಫಸ್ಟಿಗೆ ನಮ್ಮದು ವಿಲೇಜ್ ಅದು ಕ್ಲಿಕ್ ಮಾಡಬೇಕು. ಆಮೇಲೆ ನಮ್ಮ ಎಲ್ಲಿ ಹಾಕ್ಲಾಗತ್ತೆ ಅಪ್ಲಿಕೇಶನ್ನ ಅಲ್ಲಿ ಹಾಕಬೇಕು. ನೀವು ಫುಲ್ ನೇಮ್ ಹಾಕಬೇಕು. ಫುಲ್ ನೇಮ್ ಹಾಕಿದ್ದಾನ ನಿಮ್ಮ ತಾಯಿ ಹೆಸರು ಕೇಳುತ್ತಾ. ಮೊದಲನೇದಾಗಿ ನಮ್ಮ ತಾಯಿ ಹೆಸರು ಹಾಕ್ತಿದ್ದೀನಿ. ನಿಮ್ಮ ತಾಯಿ ಹೆಸರು ಹಾಕಿ ಮತ್ತು ತಂದೆ ಹೆಸರು ಕೇಳ್ತೈತಿ. ತಂದೆ ಹೆಸರು ಹಾಕಬೇಕು. ಆಮೇಲೆ ನೀವು ಪುರುಷ ಆಗಿದ್ದರೆ ಪುರುಷ ಅಂತ ಹಾಕಿ, ಮಹಿಳೆ ಆಗಿದ್ದರೆ ಮಹಿಳೆ ಅಂತ ಹಾಕಿ. ನಾವೀಗ ಮೇಲ್ ಅಂತ ಹಾಕ್ತಿದ್ವಿ. ಆಮೇಲೆ ನಿಮ್ಮ ಕ್ಯಾಸ್ಟ್ ಯಾವುದು, 2Aನ, 3Bನ, OBCನ ಮತ್ತು ಜನರಲ್ ಯಾವುದಂತ ಸೆಲೆಕ್ಟ್ ಮಾಡಿ. ನಮ್ಮದು 2A ಐತಿ, 2A ಸೆಲೆಕ್ಟ್ ಮಾಡ್ತೀನಿ. ಮತ್ತು ಕೆಳಗಡೆ ಬಂದರೆ ನಿಮ್ಮ ಇನ್ಕಮ್ ಕಾಸ್ಟ್ ID ಕೇಳುತ್ತೆ. ಇನ್ಕಮ್ ಕಾಸ್ಟ್ RD ನಂಬರ್ ಹಾಕ್ತಿದ್ದೀನಿ. ನನ್ನ ನಂಬರ್ RD 00 ನನ್ನ RD ನಂಬರ್ ಹಾಕ್ತಿದ್ದೀನಿ. ನಿಮ್ಮ RD ನಂಬರ್ ಹಾಕ್ಕೊಳ್ಳಿ. ಇನ್ಕಮ್ ಕಾಸ್ಟ್ನಲ್ಲಿರೋದು ನಿಮ್ಮ ಡೇಟ್ ಆಫ್ ಬರ್ತ್ ಏನೈತೆ ನಿಮ್ಮ ಡೇಟ್ ಆಫ್ ಬರ್ತ್ ಫಿಲ್ ಮಾಡಬೇಕಲ್ಲಿ. 2006 ತೆಳಗೆ ತೋರಿಸ್ತದೆ ನೀವು ಎಷ್ಟು ವರ್ಷ ಆಗಿದೆ ಅಂತೇಳಿ. ಇಲ್ಲಿ ನಿಮ್ಮ ಅಡ್ರೆಸ್ ಕೇಳುತ್ತೆ. ಆಗ ಅಡ್ರೆಸ್ 80 ಅಂತ ಹಾಕಿ ನೀವು ಎಲ್ಲಿ ಯಾವ್ರು ಅಂತೇಳಿ ಅಲ್ಲಿ ನಿಮ್ಮೂರ ನಿಮ್ಮ ಇದರಲ್ಲಿ ಇರ್ತೈತಲ್ಲ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ ನಿಮ್ಮ ಕೆಳಗಡೆ ಅಡ್ರೆಸ್ ಯಾವುದು ಅಂಥೇಳಿ. ನಮ್ಮದು ವಿಜಯಪುರ ಅಂತೈತೆ. ವಿಜಯಪುರ ಕೊಡ್ತಿದ್ದೀನಿ. ತಾಲೂಕು ಸಿಂದಗಿ. ಆಮೇಲೆ ತೆಳಗೆ ಮತ್ತು ಡಿಸ್ಟಿಕ್ ಇರುತ್ತೆ ವಿಜಯಪುರ. ನಮ್ಮ ಅಡ್ರೆಸ್ ದೇವರಿಪ್ಪರಿ ಅಂತೇಳಿ ನಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡಬೇಕು. ದೇವರ ಹಿಪ್ಪರಗಿ ಅಂತ ಟೈಪ್ ಮಾಡಾಯಿತು. ಸ್ಪೇಸ್ ಕೊಡಬೇಕು. ಸ್ಪೇಸ್ ಕೊಟ್ಟ ನಂತರ ತೆಳಗೆ ಪಿನ್ ಕೋಡ್ ಕೇಳುತ್ತೆ. ನಿಮ್ಮ ಊರಿಂದ ಪಿನ್ ಕೋಡ್ ಹಾಕಬೇಕು. ನಿಮ್ದು ಯಾವ ಊರು ಆ ಪಿನ್ ಕೋಡ್ ಹಾಕಿ. 586127 ನಮ್ಮ ಊರಿದೆ. ನಮ್ಮ ಪಿನ್ ಕೋಡ್ ಹಾಕಿದ್ದೀನಿ. ಪಿನ್ ಕೋಡ್ ಹಾಕಿದ ತಕ್ಷಣ ಈ ರೀತಿ ಬರುತ್ತೆ. ನೀವು ಇಲ್ಲಿ ಶಾಶ್ವತ ವಿಳಾಸ ಇದೆಲ್ಲ ನೀವು ಬೇಕಂದರೆ ಇದು ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಇನ್ನೊಂದು ಸಲ ಕೇಳುತ್ತೆ ನಿಮ್ಮ ಅಡ್ರೆಸ್ ಪರಿಪೂರ್ಣ ಅಡ್ರೆಸ್ 2 ಸಲ ಫಿಲ್ ಮಾಡಬೇಕು. ಆಮೇಲೆ ಇಲ್ಲಿ ನನ್ನ ಅಡ್ರೆಸ್ ಹಾಕ್ತೀನಿ. TA ಅಂತ ಹಾಕಿ ದೇವರ ಹಿಪ್ಪರಗಿ ಅಂತ ಹಾಕ್ತೀನಿ. ನಮ್ಮ ತಾಲೂಕು ಯಾವ್ದು ಬರ್ತೈತಪ್ಪ ಸಿಂದಗಿ ಬರ್ತೈತಿ. ಡಿಸ್ಟಿಕ್ ಯಾವುದಂದ್ರೆ ಬಿಜಾಪುರ. ಕರ್ನಾಟಕ ತೊಗೊಂಡಿದ್ದೆ ಸ್ಟೇಟ್. ಪಿನ್ ಕೋಡ 586127 ಎಲ್ಲ ಹಾಕಿದ ತಕ್ಷಣ ಕೆಳಗೆ ಹಿಂಗೆ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಏನೈತಿ ಅದು ಹಾಕಿರಿ. 897050 ನಿಮ್ಮ ನಂಬರ್ ಏನು, ನೀವು ಫೋನ್ ನಂಬರ್ ಐತಲ್ಲ ನಿಮ್ಮ ಫೋನ್ ನಂಬರ್ ಹಾಕಿರಿ. ನಿಮ್ಮ ಜಿಮೇಲ್ ID ಏನೈತಿ ಅದು ಜಿಮೇಲ್ ID ಹಾಕಿರಿ. ನಮ್ಮ ಜಿಮೇಲ್ ID ನಾನು ಹಾಕ್ತಿದ್ದೀನಿ. ನಿಮ್ಮ ಜಿಮೇಲ್ ID ನೀವು ಫಿಲ್ ಮಾಡಿರಿ. ನೀವು ಮದುವೆ ಆಗಿದ್ರೆ ಮದುವೆ ಆಗಿದೆ ಅಂತ ಹಾಕಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ. ನಿಮ್ಮ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇದ್ದರೆ ಎಸ್ ಅಂತ ಹಾಕಿರಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿರಿ. ನನ್ನ ಹತ್ರ ಇಲ್ಲ ಈಗ, ನಾನು ಅಂತ ಹಾಕ್ತಿದ್ದೀನಿ. ಮಾಜಿ ಸೈನಿಕ ನಿಮ್ಮ ಮನೆಯಲ್ಲಿ ಯಾರು ಮಾಜಿ ಸೈನಿಕ ಇದ್ದೀರಾ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ.
ಹಾಗೆ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡಿದ್ರೆ SSLC ರಿಜಿಸ್ಟರ್ ನಂಬರ್ ಕೇಳುತ್ತೆ. ಆ ನಂಬರ್ ರಿಜಿಸ್ಟರ್ ನಂಬರ್ ಹಾಕಿ. ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ರಿಜಿಸ್ಟರ್ ನಂಬರ್ ಹಾಕಾಯಿತು. ಹಾಕಿದ ತಕ್ಷಣ ನೀವು ಪಿ ಯು ಅಲ್ಲಿ ಕೇಳುತ್ತೆ, ತಾನೇ ಸೆಲೆಕ್ಟ್ ಮಾಡೋಕುತ್ತಾ ಮಾರ್ಕ್ಸ್ ಎಷ್ಟು ಪಿ ಯು ಸಿಯಲ್ಲಿ ಮಾರ್ಕ್ಸ್ ಎಷ್ಟು ಬಿದ್ದೈತಿ ನಿನಗೆ ಅಂತೇಳಿ ಹಾಕ್ಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಅಂತೇಳಿ ಎಷ್ಟುನೂರು ಮಾರ್ಕ್ಸ್, 600 ಮಾರ್ಕ್ಸ್. ಇಲ್ಲಿ ನೋಡಿದ್ರೆ ಪರ್ಸೆಂಟೇಜ್ ತಾನೇ ತೋರಿಸುತ್ತೆ. ಇಲ್ಲಿ ಯಾವುದೋ ಬೋರ್ಡ್ ಅಪ್ಪ ಮುಂದೆ ಪಿ ಯು ಸಿ ಹಾಕಬೇಕು. ಈ ಗೌರ್ಮೆಂಟ್ ಸರ್ವರ್ ಆಗಿರ್ಬೋದು, ಎಸ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ ಅಂತ ಮಾಡ್ಬೋದು. ಪಿ ಯು ಸಿ ಅಂತ ಹಾಕಿ ಪಿ ಯು ಸಿ ಹಾಕಿ ಹಂಗೆ ತೆಳಗೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಮ ಲಾಸ್ಟ್ ಆಧಾರ್ ಕಾರ್ಡಲ್ಲಿ ಲಾಸ್ಟ್ 4 ನಂಬರ್ ಇರ್ತಲ್ಲ ಅದನ್ನು ಫಿಲ್ ಮಾಡಬೇಕು. ಫಿಲ್ ಮಾಡಿದ ತಕ್ಷಣ ತೆಳಗೆ ನೀವು ಎಕ್ಸಾಮ್ ಎಲ್ಲಿ ಬರಿಬೇಕಂತೀರಿ, ನಿಮ್ಮದು ಯಾವ್ದು ಹಾಕ್ರಿ. ನಾನು ಬಿಜಾಪುರ ಹಾಕ್ತಿದ್ದೀನಿ. ನಿಮ್ಮ ವಾರ್ಷಿಕ ಆದಾಯ ಎಷ್ಟೈತಿ, ನಿಮ್ಮ ಇನ್ಕಮ್ ಕಾಸ್ಟಲ್ಲಿ ಇರ್ತಲ್ಲ ಅದೇ ಹಾಕ್ರಿ. ಇಲ್ಲಿ ಮಾಡಿ ಟಿಕ್ ಮಾಡಿ ಇಲ್ಲಿ ರೋಟೇಟ್ ಆನ್ ಮಾಡಿಕೊಂಡು ಮೊಬೈಲ್ನ ಸ್ಕ್ರೋಲ್ ಮಾಡಿರಿ. ಮೊಬೈಲ್ನ ಸ್ಕ್ರೋಲ್ ಮಾಡಿ ಇಲ್ಲಿ ವ್ಯೂ ಅಂತ ದೊಡ್ಡದಾಗಿ ಕಾಣುತ್ತೆ. ನೀವು ಅಪ್ಲಿಕೇಶನ್ ಹೆಂಗೆ ಹಾಕಿದ್ದೀರಿ, ಕರೆಕ್ಟ್ ಹಾಕಿದ್ದೀರಾ ಇಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ತಕ್ಷಣ ನೋಡಿರಿ ನಿಮ್ಮ ಎಲ್ಲಾರ ತಪ್ಪಾಗಿದೆ ಏನಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡಿ. ಚೆಕ್ ಮಾಡಿದ ತಕ್ಷಣ ಅದು ವ್ಯೂ ಅಂತ ಅಲ್ಲಿ ವ್ಯೂ ಅಂತ ಹೊಡೆದ್ರೆ ಅಲ್ಲೊಂದು ಇದರ ನಂಬರ್ ಬರುತ್ತೆ. ಅದು ಹೊಡೆದ್ಮೇಲೆ ಹೋಮ್ ಹೊಡೆದ್ಬಿಡಿ. ಹೋಮ್ ಬಂದು ಮತ್ತೆ ರೋಟೇಟ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರ, ನಿಮ್ಮ ಫೋಟೋ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ನೀವು ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅಲ್ಲಿ ಏನು ಹಾಕಿದ್ದೀರಿ, ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅದು ಹಾಕಿ ಇಲ್ಲಿ ಸಲ್ಲಿಸು ಅಂಥೇಳಿ ಕೊಟ್ಟರೆ ಮುಗೀತು. ಮತ್ತು ಹೊಳ್ಳಿ ಬ್ಯಾಕು ಹೋಮ್ ಬರ್ರಿ. ಹೋಮ್ ಬಂದು ಶುಲ್ಕ ಪಾವತಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಾಯ್ತು ಅದು ಹಾಕಿ ಸಲ್ಲಿಸು ಅಂತ ಕೊಟ್ಟು ಆಮೇಲೆ ಬ್ಯಾಕ್ ಹೋಮ್ ಬರ್ರಿ. ಅಮೌಂಟೆಲ್ಲ ಪಾವತಿ ಆದಮೇಲೆ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸಲ್ಲಿಸು ಅಂತ ಹಾಕಿಬಿಡಿ. ಬ್ಯಾಕ್ ಹೋಮ್ ಬರ್ರಿ. ಆಯಿತು, ನಿಮ್ಮ ಸರ್ಟಿಫಿಕೇಟ್ ಬಂದಿರ್ತೈತೆ, ಡೌನ್ಲೋಡ್ ಆಗಿರುತ್ತೆ. ನೋಡಿ ಡೌನ್ಲೋಡ್ ಮಾಡಿ ಹೆಂಗೆ ಅನ್ನಿಸ್ತು ಅಂತೇಳಿ ಕೆಳಗೆ ಕಮೆಂಟ್ ಮಾಡಿ.